ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಭಾರತ ಅಂದ್ರೆ ಕ್ರಿಕೆಟ್ ಅನ್ನ ಎಷ್ಟು ಮಟ್ಟಿಗೆ ಆರಾಧಿಸ್ತೀವಿ ಎಲ್ರಿಗೂ ಗೊತ್ತಿರುವಂತದ್ದೇ. ಅತಿ ಹೆಚ್ಚಾಗಿ ಪ್ರೀತಿಸುವಂತ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಇದ್ರೆ ಅದು ಕ್ರಿಕೆಟ್. ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಬಂದೋಗಿದ್ದಾರೆ. ಸಾಕಷ್ಟು ಜನ ಹೆಸರನ್ನ ಮಾಡಿದಂಥವ್ರು, ಲೆಜೆಂಡ್ಸ್ ಗಳಿದ್ದಾರೆ ಭಾರತ ಕ್ರಿಕೆಟ್ ತಂಡದಲ್ಲಿ ಇದ್ದಂಥವ್ರು, ಈಗ ಇರುವಂತವ್ರು ಎಲ್ಲರನ್ನೂ ಕೂಡ ನೋಡಿದ್ರೆ. ಯಾಕೆಂದ್ರೆ ಸಾಕಷ್ಟು ಸಾಧನೆಯನ್ನ ಮಾಡಿದಂಥವ್ರು, ಸಾಕಷ್ಟು ಜನ ನೋಡಿದೀವಿ. ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತವ್ರನ್ನ ನೋಡಿದೀವಿ. ಅವರೆಲ್ಲ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ ಸಾಧನೆಯನ್ನ ಮಾಡಿದಂಥವ್ರು. ಅದರಲ್ಲೂ ಸ್ಪೆಷಲಿ ಕ್ರಿಕೆಟ್ ಗಾಡ್ ಅಂತಾನೆ ಕರ್ಸ್ಕೊಳ್ತಾರೆ ಸಚಿನ್ ತೆಂಡೂಲ್ಕರ್. ಅವರ ಸಾಧನೆ ಎಲ್ರಿಗೂ ಗೊತ್ತಿರುವಂತದ್ದೇ. ಯಾಕೆಂದ್ರೆ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಕ್ರಿಕೆಟ್ಗೆ ಬಂದಂಥವ್ರು. 16 ವರ್ಷ 205 ದಿನಕ್ಕೆ ಅವರು ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದಂಥದ್ದು. ಈಗ ನಾನು ಏನ್ ಹೇಳಿಕ್ ಹೊರಟಿದ್ದೀನಿ ಅಂದ್ರೆ, ಅದೇ ರೀತಿಯಾದಂತ ಮತ್ತೊಬ್ಬ ಯುವಕ, ಯುವಕ ಅನ್ನೋದಕ್ಕಿಂತ ಬಾಲಕ ಅಥವಾ ಸ್ಟಿಲ್ ಬಾಲಕ ಆಗಿರುವಂತ ಹಿನ್ನೆಲೆಯಲ್ಲಿ, ಬಿಕಾಸ್ ಇಡೀ ಕ್ರಿಕೆಟ್ ಜಗತ್ತನ್ನ ಬೆರಗುಗೊಳಿಸಿರುವಂತವನು, ಸೆನ್ಸೇಷನಲ್ ಸ್ಟಾರ್ ರೀತಿಯಲ್ಲಿ ಕಾಣಿಸ್ತಾ ಇರುವಂತವನು, ನಮ್ಮ ಭಾರತೀಯ ಕ್ರಿಕೆಟ್ ಲೋಕದ ಧ್ರುವ ತಾರೆ ಆಗುವಂತ ಎಲ್ಲ ಚಾನ್ಸಸ್ ಇರುವಂತ ವ್ಯಕ್ತಿ ಬಾಲಕ. ಈಗ ಮೊನ್ನೆ ಅಷ್ಟೇ ರಾಷ್ಟ್ರಪತಿಗಳು ಕೊಡುವಂತ ಪ್ರಧಾನಮಂತ್ರಿ ಬಾಲ ಪ್ರಶಸ್ತಿಯನ್ನ ಕೂಡ ಸ್ವೀಕರಿಸಿದ್ದಾರೆ. ಆತ ಯಾರಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಇಡೀ ಕ್ರಿಕೆಟ್ ಲೋಕ ನಿಬ್ಬೆರಗಾಗುವಂತೆ ಆಟವಾಡ್ತಾ ಇರುವಂತ ವ್ಯಕ್ತಿ ವೈಭವ್ ಸೂರ್ಯವಂಶಿ. ಸೂರ್ಯ ಉದಯ ಆಗುವ ರೀತಿಯಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ದೊಡ್ಡ ಕೊಡುಗೆ ಆಗುವ ಚಾನ್ಸಸ್ ಇದೆ. ಬಿಕಾಸ್ ವೈಭವ್ ಸೂರ್ಯವಂಶಿ ಆಡ್ತಾ ಇರುವ ರೀತಿ, ಹೊಡಿತಾ ಇರುವಂತ ಶತಕಗಳು, ಆ ಶಾಟ್ಸ್ಗಳು, ಆ ರನ್ ಮಳೆಯನ್ನ ನೋಡ್ತಾ ಇದ್ರೆ ಎಂಥವ್ರಾದ್ರೂ ಕೂಡ ಅಷ್ಟೇ, ಗುರು ಇವನ್ ಯಾವ್ಯಾವ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದಾವೆ, ನಿರೀಕ್ಷೆಗಳಿದಾವೆ. ಬಿಕಾಸ್ ಈತ ಫಸ್ಟ್ ರಣಜಿ ಆಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಯುವರಾಜ್ ಸಿಂಗ್ ಮತ್ತೆ ಸಚಿನ್ ಅವರದು ಒಂದು ರೆಕಾರ್ಡ್ ಇತ್ತು. ಅತಿ ಕಿರಿಯ ವಯಸ್ಸಿಗೆ ರಣಜಿಯನ್ನ ಆಡಿದ್ದು, ಅದನ್ನ ಬ್ರೇಕ್ ಮಾಡಿದ್ದು ಇದೇ ವೈಭವ್ ಸೂರ್ಯವಂಶಿ. ಈತ 12 ವರ್ಷ 284 ದಿನಕ್ಕೆ, ಇನ್ನು ಆಟ ಆಡುವಂತ ವಯಸ್ಸು ನಾವೆಲ್ಲ ಆ ಟೈಮ್ನಲ್ಲಿ ರಣಜಿಯನ್ನ ಆಡ್ತಾನೆ, ರಣಜಿಗೆ ಪದಾರ್ಪಣೆಯನ್ನ ಮಾಡ್ತಾನೆ. ಅದುವರೆಗಿನ ರೆಕಾರ್ಡ್ ಇದ್ದಿದ್ದು ಸಚಿನ್ ಮತ್ತು ಯುವರಾಜ್ ಹೆಸರಲ್ಲಿ ಅತಿ ಕಿರಿಯ ವಯಸ್ಸಿಗೆ ರಣಜಿಯನ್ನ ಆಡಿದ್ದು. ಇನ್ನ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಆ ರೆಕಾರ್ಡ್ ಇರುವಂತದ್ದು ಸಚಿನ್ ಅವರ ಹೆಸರಲ್ಲಿ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, 16 ವರ್ಷ 205 ದಿನಕ್ಕೆ ಸಚಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡಿದ್ದು. ವೈಭವ್ ಸೂರ್ಯವಂಶಿ ಅವರ ಇದುವರೆಗಿನ ರೆಕಾರ್ಡ್ ಅನ್ನ ನೋಡ್ತಾ ಇದ್ರೆ ಅದ್ರದ್ದೊಂದು ಗ್ಲಾನ್ಸ್ ಮಾಡೋಣ. ಏನೇನೆಲ್ಲ ಇದುವರೆಗಿನ ರೆಕಾರ್ಡ್ ಅಂತ ಮೇನ್ ರೆಕಾರ್ಡ್ಸ್ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಈತ ಆಟ ಆಡುವಂತ ಸಂದರ್ಭದಲ್ಲಿ ಇವ್ರಿಗೇನು ಅಷ್ಟೊಂದು ಚಿಕ್ಕ ವಯಸ್ಸಲ್ಲಪ್ಪ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ಏನಾದರೂ ಸುಳ್ಳು ಹೇಳಕ್ ಆಗುತ್ತೇನ್ರಿ? ಆತ ವಯಸ್ಸನ್ನ ಮರೆಮಾಚಿ ಏನು ಆಟ ಆಡ್ತಾ ಇದ್ದಾನೆ ಅಂತ ಹೇಳಕ್ ಆಗತ್ತಾ? ಚಾನ್ಸೇ ಇಲ್ಲ. ವಿತ್ ರೆಕಾರ್ಡ್ಸ್ ಆತನಿಗೆ ಈಗ 14 ವರ್ಷ 274 ದಿನಗಳು ಅಟ್ ಪ್ರೆಸೆಂಟ್ ನನ್ನ ಲೆಕ್ಕ ಹಾಕಿ ಹೇಳ್ತಾ ಇರುವಂಥದ್ದು. ಈ ವಯಸ್ಸಲ್ಲೆಲ್ಲ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ, ಅದರಲ್ಲೂ ಸ್ಪೆಷಲಿ ಈಗಿನ ಕಾಲದಲ್ಲಿ. ಓಕೆ, ಅವ್ರ ರೆಕಾರ್ಡ್ಸ್ ಅನ್ನ ನೋಡೋಣ. ಯಾವ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಂತರ ಹೇಳ್ತೀನಿ ನಾನು. ಈತ ಅತಿ ಕಿರಿಯ ವಯಸ್ಸಿಗೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ IPLಗೆ ಪದಾರ್ಪಣೆಯನ್ನ ಮಾಡಿದ್ದು. ಆ ಸಂದರ್ಭದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 38 ಎಸೆತಗಳಲ್ಲಿ 101 ರನ್ ಬಾರಿಸುವ ಮುಖಾಂತರ ಎಲ್ಲರ ನಿರೀಕ್ಷೆ ಇತ್ತಲ್ಲ ಈತ ಏನ್ ಮಾಡ್ಬೋದು ಅಂತ. ನಾನು ಏನು ಮಾಡಕ್ಕಾಗಲ್ಲ ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟರು. ರಾಹುಲ್ ದ್ರಾವಿಡ್ ಅವರ ನಂಬಿಕೆಯನ್ನ ಉಳಿಸ್ಕೊಂಡ್ರು. ರಾಹುಲ್ ದ್ರಾವಿಡ್ ಅವರು ಇವರಿಗೆ ಚಾನ್ಸ್ ಅನ್ನ ಕೊಟ್ಟಿದ್ದನ್ನ ತುಂಬಾ ಸದ್ಬಳಕೆಯನ್ನ ಮಾಡ್ಕೊಂಡಿದ್ದು. ಯಾಕೆಂದ್ರೆ ಎಂತೆಂತ ಹಿರಿಯರಿದ್ದಾರೆ, ದಿಗ್ಗಜರಿದ್ದಾರೆ. IPL ಅಂದ್ರೆ ಗೊತ್ತಲ್ಲ, ಯಾರು ತುಂಬಾ ಪವರ್ಫುಲ್ ಇದ್ದಾರೆ ಅಂತವ್ರನ್ನೇ ತಗೊಳ್ಳುವಂಥದ್ದು. ಯಾರು ತುಂಬಾ ಸಖತ್ತಾಗಿ ಆಡ್ತಿರ್ತಾರೆ, ಫಾರ್ಮ್ ಅಲ್ಲಿ ಇರ್ತಾರೆ ಅಂತವ್ರನ್ನೇ ಆಡಿಸುವಂಥದ್ದು. ಎಲ್ಲ ಟೀಮ್ನಲ್ಲೂ ಕೂಡ ಅಷ್ಟೇ, ಯಾವ ಟೀಮ್ನೂ ಕೂಡ ಡಮ್ಮಿ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ತುಂಬಾ ಸೀನಿಯರ್ ಬೌಲರ್ಸ್, ಎಲ್ಲ ಒಂಥರ ಅವ್ರೇನ್ ಬಾಲ್ ಎಸಿತಾ ಇದ್ದಾರೋ ಅಥವಾ ಏನು ಬಾಂಬ್ ಎಸಿತಾ ಇದ್ದಾರೋ ಅನ್ನುವ ರೀತಿಯಲ್ಲಿ ಬೌಲಿಂಗ್ ಮಾಡುವಂತವ್ರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಂಥವ್ರಿಗೂ ಕೂಡ ಯಾವುದಕ್ಕೂ ಕೇರ್ ಮಾಡ್ದಲೆ ಲೀಲಾಜಾಲವಾಗಿ ಬ್ಯಾಟಿಂಗ್ ಅನ್ನ ಮಾಡಿದಂಥವ್ರು ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆ ಸಂದರ್ಭದಲ್ಲಿ ಹಾಲಿ ಚಾಂಪಿಯನ್ ಆಗಿದ್ದಂತ ಗುಜರಾತ್ ಟೈಟನ್ಸ್ ವಿರುದ್ಧ 38 ಎಸೆತ, ಬಾಲ್ ಟು ಬಾಲ್ ಅಲ್ಲ, 38 ಎಸೆತಗಳಲ್ಲಿ 101 ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಡೇರ್ನೆಸ್ ಇತ್ತು ಅಂತ. ವೈಭವ್ ಸೂರ್ಯವಂಶಿ ಅವರ ತೋಳಲಿರುವಂತ ತಾಕತ್ತನ್ನು ನೀವು ಊಹಿಸ್ಕೊಳ್ಬಹುದು. ಅದಾದ್ಮೇಲೆ
ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಅಂಡರ್ 19 ಯೂತ್ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 62 ಎಸೆತಗಳಲ್ಲಿ 104 ರನ್, ಅಂಡರ್ 19 ಏಷ್ಯಾ ಕಪ್ UAE ವಿರುದ್ಧ 95 ಎಸೆತಗಳಲ್ಲಿ 171 ರನ್ ಚಚ್ ಬಿಸಾಕ್ಬಿಟ್ರು ಅವತ್ತಂತೂ. ಇನ್ನ ಸೈಯದ್ ಮುಷ್ತಾಕ್ ಅಲಿ T20 ಮಹಾರಾಷ್ಟ್ರ ವಿರುದ್ಧ 61 ಎಸೆತಗಳಲ್ಲಿ 108 ರನ್, ವಿಜಯ್ ಹಜಾರೆ ಟ್ರೋಫಿ ಅರುಣಾಚಲ ಪ್ರದೇಶ ವಿರುದ್ಧ 84 ಎಸೆತಗಳಲ್ಲಿ 190 ರನ್. ಅದರಲ್ಲಿ ಹತ್ತತ್ರ ಒಂದು 16 ಸಿಕ್ಸು, ಒಂದು 15 ಬೌಂಡ್ರಿಗಳೆಲ್ಲ ಇದ್ವು. 36 ಬಾಲಿಗೂ ಕೂಡ ಸೆಂಚುರಿಯನ್ನ ಹೊಡೆದಿದ್ದಂತ ರೆಕಾರ್ಡ್ ಕೂಡ ಮಾಡಿದ್ರು ವೈಭವ್ ಸೂರ್ಯವಂಶಿ. ಈ ಚಿಕ್ಕ ಹುಡುಗ, ಹಾಲುಗಲ್ಲದ ಹುಡುಗ ಆಡ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ರೆ ಯಾಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ತೆಗೆದುಕೊಳ್ಳಬಾರದು? ಇದಕ್ಕಿನ್ನ ಮತ್ತೊಂದು ಸೂಕ್ತ ಸಮಯ ಇದೆಯಾ? ಯಾಕೆಂದ್ರೆ 16 ವರ್ಷ 205 ದಿನಕ್ಕೆ ಸಚಿನ್ ಅವರಿಗೆ ಚಾನ್ಸ್ ಕೊಟ್ಟಿರುವಂತ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ತನ್ನಲ್ಲಿರುವಂತ ತೋಳಲ್ಲಿರುವಂತ ತಾಕತ್ತೆಲ್ಲವನ್ನೂ ತೋರಿಸ್ತಾ ಇದ್ದಾನೆ. ಎಲ್ಲಾ ರೀತಿಯಲ್ಲೂ ಕೂಡ ನಾನು ಸದೃಢವಾಗಿದ್ದೇನೆ, ನಾನು ಫಿಟ್ ಆಗಿದ್ದೇನೆ, ಎಂಥವರನ್ನ ಬೇಕಾದ್ರೂ ಎದುರಿಸ್ತೇನೆ ಅನ್ನುವಂತ ತಾಕತ್ತಿದೆ. ಇಂಥ ಹುಡುಗನಿಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಈಗ ರಣಜಿನಲ್ಲಿ ಆಡಿದ್ರು ಬಿಹಾರ, ಮೊನ್ನೆ ಯಾವ ರೀತಿಯ ಹೈಯೆಸ್ಟ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಅದು ಬಿಹಾರದ ಪರವಾಗಿ ಆಡಿದಂತ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ರನ್ ಜೊತೆಗೆ ಟೋಟಲಿ 550ಕ್ಕೂ ಹೆಚ್ಚಿನ ರನ್ ಬಾರಿಸಿದ್ದು. ಅದು ಕೂಡ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ವರ್ಲ್ಡ್ ರೆಕಾರ್ಡ್. ಅದಕ್ಕೆ ಪ್ರಮುಖ ಕಾರಣಕರ್ತ ಕೂಡ ವೈಭವ್ ಸೂರ್ಯವಂಶಿ, ಆ ಚಚ್ಚಿದಂತ ರನ್ಗಳು. ಸೊ ಹೀಗಾಗಿ ಸಾಕಷ್ಟು ಜನ ಕೂಗೆತ್ತಿದ್ದಾರೆ, ವೈಭವ್ ಸೂರ್ಯವಂಶಿ ಅವ್ರನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕರ್ಕೊಳ್ಳಿ, ಇದೊಂದು ಸೂಕ್ತ ಸಂದರ್ಭ. ಭಾರತ ಕ್ರಿಕೆಟ್ನ ಧ್ರುವತಾರೆಯಾಗಿ ಮಿನುಗುವಂತಹ ಚಾಕಚಕ್ಯತೆ, ನೈಪುಣ್ಯತೆ, ಆ ಆಟ ಇರುವಂತ ಹುಡುಗ ಈತ, ಅವಕಾಶವನ್ನ ಕೊಡಿ ಅಂತ. ಯಾಕಂದ್ರೆ ಸಚಿನ್ ಅವರಿಗೆ ಅವಕಾಶ ಸಿಕ್ಕಿತ್ತಲ್ಲ. ಸೊ ಎಲ್ಲರ ನಿರೀಕ್ಷೆಯಂತೆ ಅವಕಾಶ ಸಿಗುತ್ತಾ? ಯಾಕೆಂದ್ರೆ ಎಂತೆಂಥವ್ರಿಗೆಲ್ಲ ಅವಕಾಶ ಕೊಟ್ಬಿಟ್ಟಿದೆ ನಮ್ಮ ಭಾರತೀಯ ಕ್ರಿಕೆಟ್ ತಂಡ. ಯಾರ್ಯಾರೆಲ್ಲ ಈಗ ಆಲ್ರೆಡಿ ಬಂದು ಆಡಿ ಏನೇನೆಲ್ಲ ಮಾಡಿ ಹೋಗಿದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಅಂಥದ್ರಲ್ಲಿ ಟ್ಯಾಲೆಂಟ್ ಇರುವಂತ ಹುಡುಗನಿಗೆ ಅವಕಾಶವನ್ನ ಕೊಟ್ರೆ ತಪ್ಪೇನೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ವೈಭವ್ ಸೂರ್ಯವಂಶಿ ಎಂಥದ್ದೇ ಬೌಲರ್ ಬರಲಿ ಅಂಥವ್ರನ್ನ ತುಂಬಾ ಲೀಲಾಜಾಲವಾಗಿ ಹೊಡಿತಾ ಇದ್ದಾರೆ. ಆ ಸಿಕ್ಸ್ಗಳನ್ನು ಹೊಡೆಯುವಂತ ರೀತಿಯನ್ನ ನೋಡ್ತಾ ಇದ್ರೆ ಈ ಹುಡುಗನಿಗೆ 14 ವರ್ಷ ಅಲ್ಲ ಬಿಡ್ರಿ ಅಂತ ಡೌಟ್ ಬರೋದು ಸಹಜ. ಯಾಕೆಂದ್ರೆ ಆ ರೀತಿಯಾಗಿ ತುಂಬಾ ಸೀನಿಯರ್ ಬ್ಯಾಟ್ಸ್ಮನ್ಗಳೇ ಆಡ್ಲಿಕ್ಕೆ ಒದ್ದಾಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರು ಯಾರು, ಅವರ ಬೌಲಿಂಗ್ ರೆಕಾರ್ಡ್ಸ್ ಏನು, ಆ ವ್ಯಕ್ತಿ ಹೆಂಗೆಲ್ಲ ಬೌಲಿಂಗ್ ಮಾಡಿದ್ದ, ಹೆಂಗೆಲ್ಲ ವಿಕೆಟ್ ತೆಗೆದಿದ್ದ, ಅದ್ನ್ಯಾವ್ದನ್ನು ಕೌಂಟೇ ಮಾಡಲ್ಲ. ಕೇರ್ಲೆಸ್ ಆಗಿ ಅವ್ರು ಯಾರಾಗಿದ್ರೆ ನಂದೇನು, ನನ್ನ ಆಟ ನಾನು ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ನಿಜಕ್ಕೂ ಅದು ಮೆಚ್ಚುವಂಥದ್ದು, ಎಲ್ರಿಗೂ ಬರುವಂಥದ್ದಲ್ಲ ಅದು. ಬಿಕಾಸ್ ಆ ಹುಡುಗ ಕೊಟ್ಟಿರುವಂಥ ಚಾನ್ಸನ್ನ ತುಂಬಾ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲೂ ನಾನು ಓಕೆ ಚಾನ್ಸ್ ಸಿಕ್ಬಿಟ್ಟಿದೆ, ನಿಧಾನಕ್ಕೆ ಆಡಬೇಕು, ರನ್ ಗಳಿಸ್ಬೇಕು, ರನ್ ಗಳಿಸಿದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ನಂಗೆ ಚಾನ್ಸ್ ಸಿಗುತ್ತೆ, ಇಲ್ಲ ಆ ಥರ ಅಲ್ಲ. ನನಗೆ ಚಾನ್ಸ್ ಕೊಟ್ಟಿದ್ದಾರೆ, ನನ್ನ ತಾಕತ್ತೇನು, ನನ್ನ ಕೈಯಲ್ಲಿರುವಂಥ ಶಕ್ತಿ ಏನು, ನನ್ನ ಬ್ಯಾಟಲ್ಲಿರುವಂಥ ರನ್ ಏನು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾನೆ. ಸೊ ಹೀಗಾಗಿನೇ ಆ ಹುಡುಗನಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಆದಷ್ಟು ಬೇಗ ಒಂದು ಅವಕಾಶ ಕೊಡಲಿ. ಯಾಕೆಂದ್ರೆ ನಾವು ನೋಡ್ತಾ ಇದೀವಲ್ಲ, ವಿರಾಟ್ ಕೊಹ್ಲಿ ಅವರು ಇನ್ನೊಂದು 13-14 ಸೆಂಚುರಿಗಳನ್ನ ಹೊಡೆದು ಬಿಟ್ರೆ ಸಾಕು, ಸಚಿನ್ ತೆಂಡೂಲ್ಕರ್ ಅವರ ಸೆಂಚುರಿಗಳ ರೆಕಾರ್ಡ್ನನ್ನ ಬ್ರೇಕ್ ಮಾಡ್ಬೋದು ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಹಾಗೆ ಕುತೂಹಲ ಇದೆ, ಅವ್ರು ಇನ್ನೂ ಆಡಬೇಕು, 2027 ವರ್ಲ್ಡ್ ಕಪ್ ಆಡಬೇಕು, ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿಯನ್ನ ಕೂಡ ಆಡಬೇಕು ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆ ಇದೆ. ಇದೇ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿಗೂ ಕೂಡ ಯಾಕೆ ಅವಕಾಶ ಕೊಡಬಾರ್ದು? ಸಚಿನ್ದಲ್ಲ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ಏನಾದರೂ ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಬಹುದಾದಂತಹ ಒಂದು ತಾಕತ್ತಿರುವಂತ ಹುಡುಗ ವೈಭವ್ ಸೂರ್ಯವಂಶಿ. ಸೊ ಹೀಗಾಗಿ ಅವಕಾಶವನ್ನ ಕೊಡಿ ಅಂತ. ಅವಕಾಶವನ್ನ ಕೊಟ್ರೆ ನಾವು ನೋಡ್ರಿ, ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದೀವಲ್ಲ, ಸೂರ್ಯಕುಮಾರ್ ಯಾದವ್ ಹತ್ತತ್ರ ಒಂದು 27 ಇನ್ನಿಂಗ್ಸ್ ನಲ್ಲಿ ಎಷ್ಟು ದಟ್ಟ ದರಿದ್ರವಾಗಿ ಆಡ್ತಾ ಇದ್ದಾರೆ. ಕ್ಯಾಪ್ಟನ್ ಆಗಿರುವಂತ ಕಾರಣಕ್ಕೋಸ್ಕರ ಅವರ ಕ್ಯಾಪ್ಟನ್ಸಿ ಉಳ್ಕೊಂಡಿದೆ, ಅವರು ತಂಡದಲ್ಲಿ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಬಿಟ್ರೆ ಅಟ್ಟರ್ ಫ್ಲಾಪ್ ಆಗಿರುವಂತ ಒಬ್ಬ ಕ್ರಿಕೆಟರ್ ಈ ವರ್ಷದಲ್ಲಿ, ಅಟ್ಟರ್ ಫ್ಲಾಪ್, ಲಿಟ್ರಲಿ ಅಟ್ಟರ್ ಫ್ಲಾಪ್. ಅಂತಹ ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಡ್ತಾ ಇದ್ದೀರಾ. ಇನ್ನು ಅತ್ಯದ್ಭುತ ಫಾರ್ಮ್ ಅಲ್ಲಿ ಇರುವಂತ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಯುವಕರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಟ್ಯಾಗ್ ಲೈನ್ ಬೇರೆ ಹಾಕೊಂಡು. ಇಂತಹ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ಸೂಕ್ತ ಆಯ್ಕೆ. ಭಾರತ ಕ್ರಿಕೆಟ್ಗೆ ಬಹುದೊಡ್ಡ ಕಾಣಿಕೆ. ನಾಟ್ ಓನ್ಲಿ ಭಾರತೀಯ ಕ್ರಿಕೆಟ್ಗೆ, ಕ್ರಿಕೆಟ್ ಲೋಕಕ್ಕೇನೆ
ಒಂದು ಬಹುದೊಡ್ಡ ಕೀರ್ತಿಯ ರೀತಿಯಲ್ಲಿ, ಕಿರೀಟದ ರೀತಿಯಲ್ಲಿ, ಕಾಣಿಕೆಯ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ವೈಭವ್ ಸೂರ್ಯವಂಶಿ. ಸೊ ಹೀಗಾಗಿ ವೈಭವ್ ಸೂರ್ಯವಂಶಿಗೆ ಮುಂದಿನ ದಿನಗಳಲ್ಲಿ ಬೇಗ ಅವಕಾಶ ಕೊಡಿ. ಎಷ್ಟು ಸಾಧ್ಯನೋ ಅಷ್ಟು ಆ ಹುಡುಗನಲ್ಲಿರುವಂಥ ತಾಕತ್ತನ್ನು ಯೂಸ್ ಮಾಡಿಕೊಳ್ಳುವಂಥ ಕೆಲಸವನ್ನ ಭಾರತ ತಂಡ ಮಾಡಲಿ. ಭಾರತ ಕ್ರಿಕೆಟ್ ಲೋಕ ಇದ್ರ ಬಗ್ಗೆ ಚಿಂತನೆ ಮಾಡಲಿ, BCCI ಯೋಚನೆ ಮಾಡಲಿ. ಯಾಕೆಂದ್ರೆ ಸಿಕ್ಕಿರುವಂಥ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನ ಕೂಡ ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ ವೈಭವ್ ಸೂರ್ಯವಂಶಿ. IPL ಬೇಕಾ, ಅಂಡರ್-19 ಬೇಕಾ, ಹೋಗ್ಲಪ್ಪ ರಣಜಿ ಟ್ರೋಫಿಗಿನ್ನ ಬೇಕಾ, ವಿಜಯ್ ಹಜಾರೆಗಿನ್ನ ಬೇಕಾ, ಇನ್ನು ಎಲ್ಲಿ ಪ್ರೂವ್ ಮಾಡಬೇಕು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬರಬೇಕು ಅಂದ್ರೆ. ಸೊ ಹೀಗಾಗಿ ವೈಭವ್ ಸೂರ್ಯವಂಶಿಗೆ ಒಂದು ಅವಕಾಶವನ್ನ ಕೊಡ್ಲಿ ಅನ್ನುವಂಥದ್ದೇ ನಮ್ಮ ಕಡೆಯಿಂದಲೂ ಕೂಡ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.